ಇದೇನಮ್ಮ ದುರ್ಗಾ, ನೀನ್ ಕೊಟ್ಟ ಸಮಯ ಮುಗಿತಾ ಬಂತು. ಇದೇನಾ ನೀನ್ ಇಂಟರ್ನ್ಯಾಷನಲ್ ಚಾಲೆಂಜು? ಅಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡು ಇನ್ 1 hour ಡೆಡ್ಲೈನ್ ಅಂತ ಹೇಳಿದಾಗ ನನಗೆ ಇಡೀ ಜಗತ್ತೇ ನನ್ನ ತಲೆ ಮೇಲೆ ಉರುಳು ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ಯೋಗ್ಯತೆಗೆ ಒಂದೇ ಒಂದು ಎಲೆ ಕೂಡ ಬೀಳೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಕೇವಲ 5 ನಿಮಿಷ, 5 ನಿಮಿಷ ಬಾಕಿ ಉಳಿದಿರೋದು. ಈ ಚಾಲೆಂಜ್ನ ಗೆಲ್ಲೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ದುರ್ಗಾ. ಕೊನೆಗೂ ಪ್ರೂವ್ ಮಾಡ್ಬಿಟ್ಟಿಯಲ್ಲ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅತ್ತೆ, ಇನ್ನೂ 5 ನಿಮಿಷ ಬಾಕಿ ಇದೆಯಲ್ಲ. ನನಗೆ ಆಟ ಮುಗ್ಸಕ್ಕೆ ಅಷ್ಟು ಸಾಕು. ಇಷ್ಟೊತ್ತೆ ಏನು ಮಾಡೋಕ್ಕಾಗದೆ ಇದ್ದೋಳು ಇನ್ನು ಉಳಿದಿರೋ 5 ನಿಮಿಷದಲ್ಲಿ ನಿನ್ನಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಅತ್ತೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಭೂಕಂಪ ಆಗೋದು ಕ್ಷಣದಲ್ಲೇನೆ. ಅದ್ ಬಂದು ನಾಶ ಮಾಡಿ ಹೋಗ್ತಾ ಇರುತ್ತೆ. ನೋಡ್ತಾ ಇರು, ನಿನ್ ನಂಬಿಕೆ ಸಾಮ್ರಾಜ್ಯನ ಉರುಳ್ಸೋಕೆ ನಂಗೆ 4 ನಿಮಿಷ ಸಾಕು. 1 ನಿಮಿಷ ಆಗ್ಲೇ ಆಗೋಯ್ತಲ್ವಾ, ಅದಕ್ಕೆ ಹೇಳ್ದೆ. ಅತ್ತೆ, ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ದಯವಿಟ್ಟು ಅತ್ತೆ ನನಗೆ ಹೊಡಿಬೇಡಿ ಅತ್ತೆ. ಏ ದುರ್ಗಾ, ಏನ್ ಮಾತಾಡ್ತಾ ಇದ್ಯಾ? ಅಮ್ಮ, ಅಮ್ಮ, ಏನಾಗಿದೆ ನಿಮ್ಗೆ? ಏನ್ ಇಷ್ಟು ಚೀಪಾಗಿ ನಡ್ಕೋತಾ ಇದ್ದೀರಾ? ದುರ್ಗನ್ ಮೇಲೆ ಯಾಕೆ ಕೈ ಮಾಡಿದ್ರಿ? ಶರತ್, ನನ್ನ ನಂಬಪ್ಪ.